ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಂತೂ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಸಾಲು ಸಾಲು ಅವಾಂತರಗಳು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗ್ತಾ ಇದೆ. ಉತ್ತರ ಕನ್ನಡದಲ್ಲಿ ಮಳೆ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತವಾಗಿದೆ. ಹೊನ್ನಾವರ ತಾಲೂಕಿನ ಕರ್ನಲ್ ಹಿಲ್ ಬಳಿ ಈ ಗುಡ್ಡ ಕುಸಿತದ ಘಟನೆ ನಡೆದಿರುವಂಥದ್ದು. ಕಾರವಾರದ ಕದಂಬ ನೌಕಾನೆಲೆಯ ಭಾಗದ ಚತುಷ್ಪಥ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ಕಾರವಾರದಿಂದ ಹೊನ್ನಾವರಕ್ಕೆ ಹೋಗುವಂತಹ ರಸ್ತೆಯ ಮೇಲೆ ಮಣ್ಣು ಬಿದ್ದಿದೆ. ಕಳೆದ ವರ್ಷ ದೊಡ್ಡ ಕಲ್ಲು ಬಂಡೆ ಬಿದ್ದು ರಸ್ತೆಯನ್ನ ಬಂದ್ ಮಾಡಿತ್ತು ಜಿಲ್ಲಾಡಳಿತ. ಅದೇ ಸ್ಥಳದಲ್ಲಿ ಈಗ ಮತ್ತೆ ಘಟನೆ ನಡೆದಿದೆ. ಇದೀಗ ಮಣ್ಣು ಸಡಿಲಗೊಂಡು ಮಣ್ಣು ರಸ್ತೆಗೆ ಬಿದ್ದಿರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆ ಬರ್ತಾ ಇದೆ, ಮಣ್ಣು ಸಡಿಲಗೊಂಡಿದೆ, ಗುಡ್ಡದ ಮಣ್ಣು ಜಾರಿ ನೆಲಕ್ಕೆ ಬಿದ್ದಿರುವಂಥದ್ದು. ರಸ್ತೆ ಸಂಪೂರ್ಣ ಮಣ್ಣಾಗಿರೋದ್ರಿಂದ, ಕಲ್ಲು ಬಂಡೆಗಳು ಉರುಳಿ ಬಿದ್ದಿರೋದ್ರಿಂದ ಸಹಜವಾಗಿಯೇ ರಸ್ತೆ ಸಂಪರ್ಕ ಕಟ್ ಆಗಿದೆ, ಬಂದ್ ಆಗಿದೆ. ಅದನ್ನು ತೆರವುಗೊಳಿಸುವವರೆಗೂ ಕೂಡ ವಾಹನ ಸಂಚಾರಕ್ಕೆ ಅಲ್ಲೇ ಅವಕಾಶ ಇರೋದಿಲ್ಲ. ಕಳೆದ ಬಾರಿ ಇದೇ ಸ್ಥಳದಲ್ಲಿ ಇದೇ ಸಮಯಕ್ಕೆ ಕಲ್ಲು ಬಂಡೆಗಳು ಉರುಳಿ ರಸ್ತೆಗೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಈ ರಸ್ತೆಯನ್ನು ಬಂದ್ ಮಾಡಿತ್ತು ತಾತ್ಕಾಲಿಕವಾಗಿ. ಕಲ್ಲು ಬಂಡೆಗಳನ್ನು ತೆರವುಗೊಳಿಸಿದ ನಂತರ ಮತ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿತ್ತು. ಈಗ ಮಣ್ಣು ಕುಸಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಇಂದು ಕೂಡ ಮಳೆ ಮುಂದುವರೆದಿದೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಮಳೆಯಿಂದಾಗಿ ಅನಾಹುತಗಳು ಸಂಭವಿಸ್ತಾ ಇರೋದು, ಗುಡ್ಡ ಕುಸಿತಗಳು ಆಗ್ತಾ ಇರುವಂಥದ್ದು. ಕಳೆದ 2 ದಿನದ ಹಿಂದೆ ಹೊನ್ನಾವರ ಭಾಗದಲ್ಲಿ ಕೂಡ ಗುಡ್ಡ ಕುಸಿತ ಆಗಿ ಸಾಕಷ್ಟು ಅನಾಹುತ ಆಗಿತ್ತು. ಬೆಂಗಳೂರು ಹೊನ್ನಾವರ ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣ ವ್ಯಸ್ತವಾಗಿತ್ತು. ಆದರೆ ಇವತ್ತು ಕೂಡ ಕಾರವಾರ ಭಾಗದಲ್ಲಿರುವಂತಹ ನೌಕಾ ನೆಲೆಯ ಒಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಈ ರಸ್ತೆ ಬರ್ತದೆ. ಈ ಭಾಗದಲ್ಲಿ ಕೂಡ ಈಗ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಇನ್ನು ಸಂಚಾರವನ್ನು ಕೂಡ ಈಗಾಗಲೇ ಬಂದ್ ಮಾಡಿರುವಂಥದ್ದು. ಈ ಭಾಗದಲ್ಲಿ ನೀವು ಕಾಣ್ಬೋದು. ಈ ಭಾಗದಲ್ಲಿ ಯಾಕೆಂತಂದರೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂಥದ್ದು. 2 ಭಾಗದಲ್ಲಿ ರಸ್ತೆಯನ್ನು ಮಾಡಲಾಗಿತ್ತು. ಈಗ ನೀವು ನೋಡ್ಬೋದು, ಈ ಭಾಗದಲ್ಲಿ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಬದಲಿ ಮಾರ್ಗವನ್ನು ವ್ಯವಸ್ಥೆ ಮಾಡಿರುವಂಥದ್ದು. ಹೀಗಾಗಿ ಸಂಚಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂತಂದರೆ ಚತುಷ್ಪಥ ಕಾಮಗಾರಿ ಇನ್ನೂ ಕೂಡ ಪ್ರಗತಿಯಲ್ಲಿರುವಂಥದ್ದು. ಇನ್ನು ಗುಡ್ಡವನ್ನು ಅಗದಿರೋದ್ರಿಂದಾಗಿ ಈ ಸಮಸ್ಯೆ ಆಗ್ತಾ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈ ಭಾಗದಲ್ಲಿ ಇರುವಂಥದ್ದು. ಇದನ್ನು ಹಿಂದೆ ಗ್ರಾಂಟ್ಗಳನ್ನು ಇಟ್ಟು ಸಿಡಿಸಲಾಗಿತ್ತು. ಅದರ ನಂತರದಲ್ಲಿ ಮೇಲ್ಭಾಗದಲ್ಲಿ ಅದನ್ನು ಸ್ಲೋಪನ್ನು ಮಾಡಬೇಕಿತ್ತು. ಆದರೆ ಸ್ಲೋಪನ್ನು ಮಾಡದೆ ಹಾಗೆ ಬಿಟ್ಟಿದ್ದರು. ಹಾಗಾಗಿ ಆ ಭಾಗದಲ್ಲಿ ಮಣ್ಣು ಎಲ್ಲಿ ಸಡಿಲಗೊಂಡಿದೆಯೋ ಆ ಭಾಗದಿಂದ ಮತ್ತೆ ಈಗ ಗುಡ್ಡ ಕುಸಿತಾ ಇರುವಂಥದ್ದು. ನಿಮಗೆ ಇನ್ನೂ ಕೂಡ ತೋರಿಸ್ತೀನಿ ಯಾವ ರೀತಿಯಲ್ಲಿ ಆ ಭಾಗದಲ್ಲಿ ಹೇಗೆ ಗುಡ್ಡ ನಿಧಾನವಾಗಿ ಕುಸಿದು ಬರ್ತಾ ಇದೆ ಅಂತೇಳಿ. ಯಾಕಂತಂದರೆ ಮಳೆಯ ಪ್ರಮಾಣ ಹೆಚ್ಚಾದಾಗೂ ಕೂಡ ನೀರಿನ ಪ್ರಮಾಣವು ಕೂಡ ಗುಡ್ಡದಿಂದ ಹರಿದು ಬರುವಂತಹ ಪ್ರಮಾಣ ಹೆಚ್ಚಾಗ್ತದೆ. ಹೀಗಾಗಿ ಆ ಭಾಗದಲ್ಲಿ ಏನಾಗ್ತದೆ ಅಂದರೆ ಕಲ್ಲು ಬಂಡೆಗಳು ಮಣ್ಣಿನಿಂದ ಸಡಿಲವಾಗಿರ್ತವೆ, ಅವು ನೀರಿನಿಂದ ಕೊರೆದು ಹೋಗ್ತದೆ. ಆಗ ಮೇಲ್ಭಾಗದಿಂದ ಬೀಳುವಂಥದ್ದು ನೀವು ನೋಡ್ಬೋದು. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈಗ ಹೆದ್ದಾರಿಯ ಮೇಲೆಯೇ ಬೀಳ್ತಾ ಇರುವಂಥದ್ದು. ಭಾಳಷ್ಟು ಅನಾಹುತ ಆಗ್ತದೆ. ಯಾಕಂತಂದರೆ ಸಂಚಾರ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಈ ಭಾಗದಲ್ಲಿ ಅನಾಹುತಗಳಾಗ್ತದೆ. ಆದರೆ IRB ಕಂಪ್ನಿಯವರು ಒಂದು ಒಳ್ಳೆಯ ಕೆಲಸ ಮಾಡಿರೋದಂದರೆ ಈ ಸಂಚಾರವನ್ನು ಈ ಭಾಗದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಪಕ್ಕದಲ್ಲಿಯೇ ಇರುವಂಥ ರಸ್ತೆಗೆ ಒನ್ ವೇಯನ್ನು ಮಾಡಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಭಾಗದಲ್ಲಿ ಯಾವುದೇ ಅನಾಹುತ ಆಗದಂತೆ ಅವರು ತಡೆದಿದ್ದಾರೆ ಅಂತ ಹೇಳ್ಬೋದು. ಆದರೆ ಇನ್ನೂ ಹೆಚ್ಚಿನ ಮಳೆ ಆದರೆ ಈ ಭಾಗದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗುಡ್ಡ ಕುಸಿದ ಆತಂಕ ಇದೆ. ಯಾಕಂತಂದರೆ ಕಲ್ಲು ಬಂಡೆಗಳು ನಿರಂತರವಾಗಿ ಈ ಭಾಗದಲ್ಲಿ ಬೀಳ್ತಾ ಇದ್ದಾವೆ. ಹೆದ್ದಾರಿಯ ಆ ಪಕ್ಕದಲ್ಲಿ ಸಾಕಷ್ಟು ಕಾಮಗಾರಿಗಳು ಅವೈಜ್ಞಾನಿಕ ರೀತಿಯಲ್ಲಿ ಆಗಿರುವಂಥದ್ದು. ಹೀಗಾಗಿ ಮತ್ತೆ ಗುಡ್ಡ ಕುಸಿತ ಆಗುವಂತಹ ಒಂದು ಸಾಧ್ಯತೆಗಳಿರುವಂಥದ್ದು. ಪ್ರಯಾಣಿಕರಿಗೆ ಒಂದು ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಹೆದ್ದಾರಿಯಲ್ಲಿ ಹೆಚ್ಚಿನ ಜನ ಪ್ರಯಾಣವನ್ನು ಮಾಡ್ತಾರೆ. ಗೋವಾ ಮತ್ತು ಮಂಗಳೂರು ಭಾಗದಿಂದಲೂ ಕೂಡ ಬರುವಂಥದ್ದು. ಇಂಥದ್ರಲ್ಲಿ ಮತ್ತೆ ಗುಡ್ಡ ಕುಸಿದರೆ ಈ ಭಾಗದಲ್ಲಿ ಇನ್ನಷ್ಟು ಅನಾಹುತಗಳಾಗ್ತವೆ. ಈಗಾಗಲೇ IRB ಕಂಪ್ನಿಯ ವಿರುದ್ಧ ಜಿಲ್ಲಾಡಳಿತ ಕೂಡ ನೋಟಿಸನ್ನು ಹೊರಡಿಸಿದೆ. ಆದರೆ IRB ಕಂಪ್ನಿಯವರು ಈಗಾಗಲೇ ಕಾರ್ಯವನ್ನು ಕೂಡ ಸ್ಥಗಿತ ಮಾಡಿದ್ದಾರೆ. ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹೆದ್ದಾರಿಯ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಾಯಿದ್ರೂ ಕೂಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಮತ್ತು ಅದನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನೀರು ಹೋಗುವಂಥ ಜಾಗದಲ್ಲಿ ಈಗಾಗಲೇ ಮಣ್ಣುಗಳು ಬಿದ್ದು ಸಂಪೂರ್ಣವಾಗಿ ಬಂದಾಗಿದ್ದಾವೆ. ಅವು ಯಾವ ಕೆಲಸಗಳನ್ನು IRB ಕಂಪ್ನಿಯವರು ಮಾಡದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಮತ್ತಷ್ಟು ಮಳೆಯಾದರೆ ಈ ಭಾಗದಲ್ಲಿ ಇನ್ನಷ್ಟು ಅನಾಹುತಗಳಾಗುವಂತಹ ಸಾಧ್ಯತೆಗಳಿದೆ. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.